ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಡಿಕೆಬಿಎ ಮೆಂಬರ್ ಪ್ರೀಮಿಯರ್ ಲೀಗ್ ಸೀಸನ್ 1ಕ್ಕೆ ರವಿವಾರ ಉರ್ವದ ಒಳಾಂಗಣ ಕ್ರೀಡಾಂಗಣದಲ್ಲಿ ಚಾಲನೆ ದೊರೆಯಿತು. ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಆಟಗಾರ ಕರಾವಳಿ ಮೂಲದ ಆಯುಷ್ ಶೆಟ್ಟಿಯವರು ಪಂದ್ಯಾವಳಿಯನ್ನ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನನ್ನ ಬ್ಯಾಡ್ಮಿಂಟನ್ ಬದುಕು ಮಂಗಳೂರಿನಿಂದ ಆರಂಭವಾಯಿತು. ಹಾಗಾಗಿ ಇಲ್ಲಿಗೆ ಬರುವುದೆಂದರೆ ಅದೊಂದು ಹೆಮ್ಮೆ. ಯುವ ಆಟಗಾರರು ಕಠಿಣ ಪರಿಶ್ರಮ ಪಡುವ ಅಗತ್ಯವಿದ್ದು ತಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಪ್ರಯತ್ನ ಪಟ್ಟರೆ ಯಶಸ್ಸು ಪಡೆಯಲು ಸಾಧ್ಯ ಎಂದರು. To all the players who have just started playing and who are playing, I would say, keep working hard and believe in yourself. And most importantly, I would say, enjoy every match, every moment, all the practice sessions. I think that's really important. And to all the players who are playing today, I would like to say all the very best and give our best today. ಅಪರ ಜಿಲ್ಲಾಧಿಕಾರಿ ರಾಜಕೀಯ ಅವರು ಮಾತನಾಡಿ, ಕ್ರೀಡೆ ನಮ್ಮಲ್ಲಿ ದೈಹಿಕ ಸದೃಢತೆಯನ್ನ ಪಡೆಯಲು ನೆರವಾಗುವುದು ಮಾತ್ರವಲ್ಲದೆ ಮಾನಸಿಕವಾಗಿಯೂ ನೆಮ್ಮದಿಯನ್ನ ನೀಡುತ್ತದೆ. ಪ್ರತಿಯೊಬ್ಬರು ಯಾವುದಾದರೊಂದು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದು ಅಗತ್ಯ. ಬ್ಯಾಡ್ಮಿಂಟನ್ ಎಲ್ಲರೂ ಆಡಬಹುದಾದ ಕ್ರೀಡೆಯಾಗಿದೆ ಎಂದರು. ಅಂತಾರಾಷ್ಟ್ರೀಯ ಮಟ್ಟದ ಒಂದು ಬ್ಯಾಡ್ಮಿಂಟನ್ ಸೌಲಭ್ಯವನ್ನು ಒದಗಿಸಿಕೊಡೋದಕ್ಕೆ ಈ ಹಿಂದೆ ಸ್ಮಾರ್ಟ್ ಸಿಟಿಯಿಂದ ಪ್ರಾರಂಭವಾದಂಥ ಕಾಮಗಾರಿ ಒಂದು ಹಂತದಲ್ಲಿ ನಿಂತು ಹೋದಂಥ ಸಂದರ್ಭ. ಆ ಸಂದರ್ಭದಲ್ಲಿ ಇದನ್ನು ಮತ್ತೆ ಪುನಶ್ಚೇತನಗೊಳಿಸಿ ಈ ಥರದೊಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಂಗಣ ಆಗಲೇಬೇಕು ಅಂತ ಪಣತೊಟ್ಟು ಎಲ್ಲ ರೀತಿಯ ಸಪೋರ್ಟನ್ನು ಮಾಡುವಂತಹ ನಮ್ಮ ಈ ಹಿಂದಿನ ಹಣಕಾಸು ಕಾರ್ಯದರ್ಶಿಯಾಗಿರುವಂತಹ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ಆಯುಷ್ ಶೆಟ್ಟಿಯವರನ್ನ 2 ಲಕ್ಷ ರೂಪಾಯಿ ನಗದು ಬಹುಮಾನ ಸಹಿತ ಸನ್ಮಾನಿಸಲಾಯಿತು. ಹೆತ್ತವರಾದ ರಾಮ್ಪ್ರಕಾಶ್ ಶೆಟ್ಟಿ ಮತ್ತು ಶಾಲ್ಮಿಲಿ ಶೆಟ್ಟಿ ಜೊತೆಗಿದ್ರು. ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರನ್ನ ಸ್ವಾಗತಿಸಿದರು. ನಮಗೆ ಒಂದು ಲೀಗ್ ಟೂರ್ನಮೆಂಟ್ ಮಾಡಬೇಕು, ನಾವಂದ್ರೆ ಸ್ಟೇಟ್ ರ್ಯಾಂಕಿಂಗ್, ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅದೆಲ್ಲ ಮಾಡ್ಕೊಂಡಿದ್ದೇವೆ. ನಮ್ಮ ಮೆಂಬರ್ನವರಿಗೆ ಒಂದು ಲೀಗ್ ಟೂರ್ನಮೆಂಟ್ ಮಾಡಬೇಕಂತ ಎಲ್ಲರ ಒಂದು ಇದು ಇತ್ತು, ಆಸೆ. ಆದ್ದರಿಂದ ನಾವೊಂದು ಈ ಒಂದು ಟೂರ್ನಮೆಂಟ್ ಮಾಡುವಾಗ ನಮ್ಮ ಸ್ಪೋರ್ಟ್ಸ್ ಕಮಿಟಿಯ ಚೇರ್ಮನ್ ರಿಯಾಜ್ ಹಸನ್ ಅವರೊಂದು ಹೇಳಿದ್ರು, ಇದೊಂದು ಹೊಸ ಫಾರ್ಮ್ಯಾಟ್ ಅಲ್ಲಿ ಮಾಡುವ ಈ ಸಾರಿ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕ ಪ್ರದೀಪ್ ಡಿಸೋಸಾ, ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕ ಅರುಣ್ ಪ್ರಭಾ, ಉದ್ಯಮಿ ಎಕೆ ನಿಯಾಜ್, ಅಸೋಸಿಯೇಷನ್ನ ಕಾರ್ಯದರ್ಶಿ ಸುಪ್ರೀತ್ ತಾಳ್ವಾ, ಉಪಾಧ್ಯಕ್ಷರಾದ ಅಭಿತಾಲಿ, ಅಶೋಕ್ ಹೆಗ್ಡೆ ಮೊದಲಾದವರಿದ್ದರು. ಡಾ ಶರತ್ ಮತ್ತು ನಿಧಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ವಿವಿಧ ವಿಭಾಗಗಳಲ್ಲಿ ಒಟ್ಟು 8 ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.